ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ MX ಪ್ಲೇಯರ್ಗೆ ಒಂದು 2 ಸೂಪರ್ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ನೀವು ಕೂಡ ಒಂದು MX ಪ್ಲೇಯರನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಈ ಒಂದು ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಈ ಒಂದು ಅಪ್ಡೇಟ್ಗಳು ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಅಪ್ಡೇಟ್ಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ಗಳನ್ನ ನೋಡೋದಕ್ಕೆ ಮುಂಚೆ ಫಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಒಂದು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ. ಇಲ್ಲಿ ನೀವು MS ಪ್ಲೇಯರ್ ಅನ್ನ ಓಪನ್ ಮಾಡಿ, ಅಲ್ಲಿ ನಿಮ್ಗೆ ಏನಾದರೂ ಅಪ್ಡೇಟ್ಗಳಿದ್ರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ಪ್ಲೇಸ್ಟೋರ್ ಅನ್ನ ಕ್ಲೋಸ್ ಮಾಡೋಣ. ಈಗ ಫ್ರೆಂಡ್ಸ್, ಅಪ್ಡೇಟ್ ಮಾಡಾದ್ಮೇಲೆ ನಿಮ್ಮ ಒಂದು MX ಪ್ಲೇಯರ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಫ್ರೆಂಡ್ಸ್, ಈ ಒಂದು MS ಪ್ಲೇಯರ್ನ ಒಂದು ಇಂಟರ್ಫೇಸು ಟೋಟಲ್ ಆಗಿ ಚೇಂಜ್ ಆಗಿರುತ್ತೆ. ಮೇಲ್ಗಡೆ ಒಂದು ಆಪ್ಷನ್ ಆಡ್ ಆಗಿರುತ್ತೆ, ನೋಡ್ಬೋದು ಫ್ರೆಂಡ್ಸ್, ಸೇವ್ ವಾಟ್ಸಪ್ ಸ್ಟೇಟಸ್ ಅಂತ. ಈ ಒಂದು ಅಪ್ಡೇಟ್ ಅಲ್ಲಿ ಈ ಒಂದು ಆಪ್ಷನ್ ಬಂದು ಆಡ್ ಆಗಿದೆ. ಈಗ ಆ ಒಂದು ಸೇವ್ ವಾಟ್ಸಪ್ ಸ್ಟೇಟಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ ಯಾವೆಲ್ಲ ಒಂದು ವಾಟ್ಸಪ್ ಸ್ಟೇಟಸ್ ಅನ್ನ ಇಟ್ಟಿದಾರೋ ಆ ಎಲ್ಲ ಒಂದು ವಿಡಿಯೋಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಫ್ರೆಂಡ್ಸ್, ಇಲ್ಲಿಂದಾನೇ ನೀವು ಆ ಒಂದು ಸ್ಟೇಟಸ್ ಅನ್ನ ಓಪನ್ ಮಾಡಿ ನೋಡ್ಬೋದು. ಅಥವಾ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಸೇವ್ ಮಾಡಬೇಕಂದ್ರೆ ಇಲ್ಲೊಂದು ಬಟನ್ ಕಾಣಿಸ್ತಾ ನೋಡಿ ಫ್ರೆಂಡ್ಸ್, ಸೇವ್ ಬಟನ್ ಅಂತ. ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಸ್ ಅನ್ನ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಬಹುದು. ಈಗ ಫ್ರೆಂಡ್ಸ್, ಆ ಒಂದು ಸೇವ್ ಆಗಿರೋ ಒಂದು ವಿಡಿಯೋಸ್ ಅನ್ನ ನೋಡ್ಬೇಕು ಅಂದ್ರೆ ಪಕ್ಕದಲ್ಲಿ ಸೇವ್ಡ್ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ನೀವು ಸೇವ್ ಮಾಡಿರೋ ಎಲ್ಲ ಒಂದು ವಾಟ್ಸಪ್ ಸ್ಟೇಟಸ್, ನಿಮ್ಮ ಒಂದು ಫ್ರೆಂಡ್ಸ್ ನ ವಾಟ್ಸಪ್ ಸ್ಟೇಟಸ್ ನೀವು ಇಲ್ಲೇ ನೋಡ್ಕೊಬಹುದು. ಸೊ ಫ್ರೆಂಡ್ಸ್, ಈಗ ಎರಡನೇ ಅಪ್ಡೇಟ್ ಏನು ಅಂತ ನೋಡೋಣ. ಬ್ಯಾಕ್ ಬರೋಣ. ಇಲ್ಲಿ ಮೇಲ್ಗಡೆ ತ್ರಿಬಲ್ ಡಾಟ್ ಐಕಾನ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಜನರಲ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಇಲ್ಲಿ ಒಂದು ಲ್ಯಾಂಗ್ವೇಜ್ ಆಪ್ಷನ್ ಇದೆ. ಈ ಒಂದು ಲ್ಯಾಂಗ್ವೇಜ್ ಆಪ್ಷನ್ ಬಂದು ಫಸ್ಟೇ ಇತ್ತು, ಆದ್ರೆ ಈ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಕನ್ನಡ ಅನ್ನೋದು ಇರಲಿಲ್ಲ. ಆದ್ರೆ ಈ ಒಂದು ಅಪ್ಡೇಟ್ ಮುಖಾಂತರ ನಮಗೆ ಆ ಒಂದು ಕನ್ನಡ ಅನ್ನೋ ಆಪ್ಷನ್ ಆಡ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಕನ್ನಡ ಅಂತ ಕಾಣಿಸ್ತಾ ಇದೆ. ಈಗ ಈ ಒಂದು ಕನ್ನಡ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಟೋಟಲ್ MX ಪ್ಲೇಯರ್ ಆಪ್ಷನ್ಸ್ ಬಂದು ಕನ್ನಡದಲ್ಲೇ ಯೂಸ್ ಮಾಡ್ಕೊಬಹುದು. ಈಗ ಫ್ರೆಂಡ್ಸ್, ನಾವು MS ಪ್ಲೇಯರ್ ಅನ್ನು ಓಪನ್ ಮಾಡೋಣ. ಈಗ ನೀವು ನೋಡ್ಬೋದು ನಮ್ಮ ಒಂದು ಟೋಟಲ್ ಎಲ್ಲ ಒಂದು ಆಪ್ಷನ್ಸ್ ಕನ್ನಡದಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ನಾವು ಯಾವುದೇ ರೀತಿ ಒಂದು ಸೆಟ್ಟಿಂಗ್ ಅನ್ನು ಓಪನ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ರೀತಿ ಆಪ್ಷನ್ಸ್ ಅನ್ನು ಓಪನ್ ಮಾಡೋದಾಗಿರ್ಬೋದು, ಇಲ್ಲಿ ನಮಗೆ ನಮ್ಮ ಒಂದು MS ಪ್ಲೇಯರ್ ನ ಒಂದು ಪೂರ್ತಿ ಲ್ಯಾಂಗ್ವೇಜ್ ಕನ್ನಡಗೆ ಕನ್ವರ್ಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ MS ಪ್ಲೇಯರ್ ಅಲ್ಲಿರೋ ಟಾಪ್ 2 ಅಪ್ಡೇಟ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ಹಾಗೂ ಅಪ್ಡೇಟ್ ಗಳನ್ನ ನಾವು ನಮ್ಮ ಒಂದು ಚಾನಲ್ ನಲ್ಲಿ ತಿಳಿಸ್ತಾನೆ ಇರ್ತೀವಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.